ಇವತ್ತು SSLC ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೈಸೂರಿನ ಮರಿಮಲ್ಲಪ್ಪ ಶಾಲೆಯ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮುಖಾಂತರ ಮೈಸೂರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈಗ ಆ ಥರ ಔಟ್ ಮಾರ್ಕನ್ನು ತೆಗೆದುಕೊಂಡಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ಧನುಷ್ ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೊದಲಿಗೆ ಧನುಷ್, ಉತ್ತಮವಾದಂಥ ಅಂಕವನ್ನು ಪಡೆದುಕೊಳ್ಳೋ ಮುಖಾಂತರ ಶಾಲೆಗೆ, ನಿಮ್ಮ ಮನೆಯವರಿಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ತಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಮುಖ್ಯವಾಗಿ ಈ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗುವಂಥ ಸಂದರ್ಭ ಇರ್ಬೋದು, ಈಗ ಒಳ್ಳೆಯ ಅಂಕವನ್ನು ಪಡೆದುಕೊಂಡಿದ್ದೀರಿ, ಈ ಸಂದರ್ಭ ಎಲ್ಲ ಹೇಳೋದಾದ್ರೆ ಹೆಂಗೆ? ಅದೇ ಈ ಫಸ್ಟ್ ಖುಷಿ ಆಯಿತು, ಬರ್ತಿದ್ದಂಗೆ ಮಾರ್ಕ್ಸು ಎಕ್ಸ್ಪೆಕ್ಟ್ ಮಾಡಿದ್ದೆ 625 ಬರುತ್ತೆ ಅನಿಸುತ್ತೆ ಅಂತ. ಯಾರಿಗೂ ಇದಿರಲಿಲ್ಲ. ಆದಮೇಲೆ ನಾನು ಅಂದ್ಕೊಂಡಿದ್ದೆ ಫಸ್ಟೇ 10th ಜಾಯ್ನ್ ಆದಾಗಲೇ ತೆಗಿಬೇಕು 625. ಎಲ್ಲ ಟೀಚರ್ಸು ಹೇಳ್ತಾಯಿದ್ರು ನಿನ್ನ ಕೈಲಾಗುತ್ತೆ, ನೀನು ತೆಗಿ, ನಿನ್ನ ಕೈಲಾಗುತ್ತೆ ಅಂತ. ಸುಮಾರು ಟೀಚರ್ಸು HM ಆಗಿರ್ಬೋದು ಎಲ್ಲರೂ ಹೇಳ್ತಾಯಿದ್ರು. ಮನೇಲೂ ಅಷ್ಟೇ, ಏನು ಬರ್ಡನ್ ಕೊಡ್ದೇ, ಏನು ಆರಾಮಾಗಿರು, ಜಾಸ್ತಿ ಸ್ಟ್ರೆಸ್ ತೊಗೋಬೇಡ, ಎಕ್ಸಾಮ್ ಇದ್ದಿದ್ದೆ, ಎಲ್ಲರೂ ಎಕ್ಸಾಮ್ ಬರೀತಾರೆ, ಅದ್ರಲ್ಲಿ ಏನು ಇದು ಸ್ಟ್ರೆಸ್ ಏನು ತೊಗೋಬೇಡ ಅಂತ, ಆರಾಮಾಗಿ ಬರೀ ಅಂತಂದಿದ್ರು. ನಾನು ಏನು ಜಾಸ್ತಿ ಬರ್ಡನ್ ತೊಗೊಳ್ಳಿಲ್ಲ. ಸ್ಟಾರ್ಟಿಂಗಲ್ಲೇನು ಅಷ್ಟೊಂದು ಫಸ್ಟ್ ಟೆಸ್ಟು ಸೆಕೆಂಡ್ ಟೆಸ್ಟಲ್ಲೆಲ್ಲ ಮಾಮೂಲಿ ಎಲ್ಲ ಚೆನ್ನಾಗೇ ಬರೆದೆ ಫಸ್ಟು. ಆಮೇಲೆ ಮಿಡ್ ಟರ್ಮ್ ಆಗ್ತಿದ್ದಂಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಟೈಮ್ ಜಾಸ್ತಿ ಇಲ್ಲ ಅಂತಂದ್ಬಿಟ್ಟು ಸ್ಟಡಿ ಟೈಮ್ ಟೇಬಲ್ ಥರ ಹಾಕ್ಕೊಂಡು ಅದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ 3 ಸಬ್ಜೆಕ್ಟು ಮತ್ತು ಸಂಜೆ 3 ಸಬ್ಜೆಕ್ಟು ಡೈಲಿ ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಗೋ ತನಕ ಮಾಡಬೇಕು, ಆವಾಗಲೇ ನಮಗೆ ತೆಗಿಯೋಕ್ಕಾಗೋದು ಅಂತ ಅದನ್ನು ಫಾಲೋ ಮಾಡ್ತಾಯಿದ್ದೆ. ಆದರೆ ಏನು ಧನುಷು 8th 9th 10th ಎಲ್ಲ ಯಾವಾಗಲೂ ಕ್ಲಾಸು ಸ್ಕೂಲ್ಗೆ ಫಸ್ಟಾ? ಹೌದು, 8th ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆದೆ ಮರಿಮಲ್ಲಪ್ಪಗೆ. ಆವಾಗಲಿಂದನೂ ನಾನು ಅಂದರೆ ಕಾಂಪಿಟೇಷನ್ ಇದ್ದಿದ್ದೆ ಎಲ್ಲ ಕಡೆ, ಆದರೂ ನಾನು ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ. ನಾನೇ ಪ್ರತಿ ಸತಿ ಬರ್ತಾಯಿದ್ದೆ. ಅಲ್ಲಿ ಇಲ್ಲಿ 1-2 ಟೆಸ್ಟಲ್ಲಿ ಏನೋ ಇದಾಗಿರ್ಬೇಕಷ್ಟೇ. ಅದು ಬಿಟ್ಟರೆ 8th ಫೈನಲಲ್ಲೂ 9th ಫೈನಲ್ಲು ನಾನೇ ಸ್ಕೂಲ್ ಟಾಪರ್ ಆಗಿದ್ದೆ. ಅದೇ ರೀತಿ 10thಲ್ಲೂ ಆಗಬೇಕು, ಬೇರೆ ಇದಕ್ಕೆ ಬಿಟ್ಕೊಡ್ಬಾರ್ದು. ಬೇಕಾದ್ರೆ ಅವರು ನಮ್ಮ ಜೊತೆ ತೆಗಿಲಿ, ಅವ್ರಿಗಿಂತ ಚೆನ್ನಾಗೇ ತೆಗಿಬೇಕು ನಾನು ಅಂತ ಫಸ್ಟಿಂದನೇ ಅಂದ್ಕೊಂಡಿದ್ದೆ. ಅದೇ ರೀತಿ ತೆಗಿಬೇಕು ಅಂತ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ತೆಗ್ದು. ಟೈಮ್ ಟೇಬಲ್ ಅಂತ ಏನಾದರೂ ಹಾಕೊಂಡಿದ್ದೀರಾ? ಈಗ 8th 9th 10th ಬಂದ ತಕ್ಷಣ ಒಂದು ಟೈಮ್ ಟೇಬಲ್ ಹಾಕೊಬೇಕು, ಅಥವಾ ಮನೇಲಿ ಏನಾದರೂ ಪ್ರೆಷರ್ ಇರ್ತಾ ಪೇರೆಂಟ್ಸು ಓದು ಆ ಥರದ್ದು ಇರೋದಂಥದ್ದು, ಅಥವಾ ನೀವೇ ಟೈಮ್ ಟೇಬಲ್ ಹಾಕೊಂಡಂಥದ್ದು ಇರ್ಬೋದು, ಈ ಥರದ್ದು ಏನಾದರೂ? ಫಸ್ಟು 10th ಸ್ಟಾರ್ಟ್ ಆದಾಗ ಅಂತ ಏನು ಟೈಮ್ ಟೇಬಲ್ ಅಂತ ಏನಿಲ್ಲ, ಮಾಮೂಲಿ ಸ್ಕೂಲಿಗೆ ಹೋಗ್ತಾ ಯಾವಾಗಲೂ ಸ್ಕೂಲಲ್ಲೇ ಇರ್ತಿದ್ವಲ್ಲ, ಅಲ್ಲೇ ಮುಕ್ಕಾಲು ಭಾಗ ಓದೋದು ಬರೆಯೋದೆಲ್ಲ ಅಲ್ಲಿಗೆ ಆಗ್ತಾ ಹೋಗ್ತಿತ್ತು. ಮನೆಗೆ ಸಂಜೆ ಬಂದಾಗ ಹೋಮ್ವರ್ಕ್ ಇರಿದ್ರೆ ಹೋಮ್ವರ್ಕು, ಅಥವಾ ಟೆಸ್ಟ್ ಎಕ್ಸಾಮ್ ಇದ್ದರೆ ಅದಕ್ಕೆ ಓದ್ಕೊಳ್ಳೋದಾಗ್ತಿತ್ತು. ಆಮೇಲೆ ಮಿಡ್ ಟರ್ಮ್ ಆದಮೇಲಿಂದ ಏನು ಪ್ರೆಷರ್ ಏನು ಕೊಡ್ತಿರ್ಲಿಲ್ಲ, ಓದ್ಕೋ ಟೈಮ್ ಜಾಸ್ತಿ ಇಲ್ಲ ಅಂತ ಇದ್ರು ಅಷ್ಟೇ. ಅದು ಬಿಟ್ಟರೆ ಓದಲೇಬೇಕು, ಮೊಬೈಲು ಮುಟ್ಬೇಡ, ಏನು ಮುಟ್ಬೇಡ ಅಂತ ಏನೂ ಅಂತಿರಲಿಲ್ಲ. ನಿಂಗೆ ರಿಲ್ಯಾಕ್ಸ್ ಆಗಂಗಿದ್ರೆ ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗು, ಅರ್ಧ ಗಂಟೆ ಓದ್ಬಿಟ್ಟು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗು ಅಂತಾಯಿದ್ರು. ಅದೇ ರೀತಿ ನಾನು ಟೀಚರ್ಸ್ ಎಲ್ಲ ಹೇಳ್ತಾಯಿದ್ರು, ಸ್ಟಡಿ ಟೈಮ್ ಟೇಬಲ್ ಥರ ಹಾಕೊಳ್ಳಿ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ, ಒಂದೇ ಸತಿ ಬರ್ಡನ್ ಮಾಡ್ಕೋಬೇಡಿ ಅಂತ. ಅದೇ ರೀತಿ ನಾನು ಮಿಡ್ ಟರ್ಮ್ ಆದಮೇಲಿಂದ ಪ್ರಿಪ್ರೇಟ್ರಿಗೆಲ್ಲ ಸ್ಟಾರ್ಟ್ ಆದಾಗ ಆ ಥರ ಸ್ಟಡಿ ಟೈಮ್ ಟೇಬಲ್ ಥರ ಹಾಕ್ಕೊಂಡು ಬೆಳಗ್ಗೆ 3 ಸಬ್ಜೆಕ್ಟು, ಕೋರ್ ಸಬ್ಜೆಕ್ಟ್ ಒಂದು, ಲ್ಯಾಂಗ್ವೇಜ್ ಒಂದು ಥರ ಮಾಡಿಕೊಂಡು ಡೈಲಿ ಒಂದು 3 to 4 hours ಓದ್ತಾಯಿದ್ದೆ. ಆಮೇಲೆ ಪ್ರಿಪ್ರೇಟ್ರಿ ಟೈಮಲ್ಲಿ ಅದೇ ರೀತಿ ಪ್ರಿಪ್ರೇಷನ್ ಲಾಸ್ಟಲ್ಲಿ ಜಾಸ್ತಿ ಏನು ಓದೋಕ್ಕೆ ಹೋಗಬಾರ್ದು, ಯಾಕಂದರೆ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಏನೂ ಓದ್ತಾ ಇರಲಿಲ್ಲ, ಬರೀ ಗ್ಲಾನ್ಸ್ ಮಾಡ್ತಾಯಿದ್ದೆ ಅಷ್ಟೇ. ಅದು ಬಿಟ್ಟರೆ ಎಕ್ಸಾಮ್ಗೆ ಹೋಗ್ಬಿಟ್ಟು ಬರ್ಬೋದು. ಈಗ ಕೆಲವ್ರಿಗೆ ಇದು ನನ್ನ ಸಬ್ಜೆಕ್ಟು ಫೇವ್ರೇಟು, ಇದು ನನಗೆ ಟಫು. ಫೇವ್ರೇಟ್ ಸಬ್ಜೆಕ್ಟ್ಗೆ ಯಾವ ಥರ ಪ್ರಿಪೇರ್ ಆಗ್ತಾಯಿದ್ರಿ? ಟಫ್ ಸಬ್ಜೆಕ್ಟ್ಗೆ ಯಾವ ಥರ ಪ್ರಿಪೇರ್ ಆಗ್ತಾಯಿದ್ರಿ? ಯಾವುದು ಟಫು, ಯಾವುದು ಈಸಿ? ಇಲ್ಲ, ಟಫ್ ಅಂತ ಹೇಳೋಕ್ಕಾಗಲ್ಲ, ಅದು ಅವ್ರವ್ರ ಮೇಲೆ ಡಿಪೆಂಡ್. ಅವ್ರು ಹೆಂಗೆ ಓದ್ತಾರೆ, ಆ ಸಬ್ಜೆಕ್ಟ್ನ ಹೆಂಗೆ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಟಫ್ ಅಂತ ನಂಗಂತೂ ಯಾವುದೂ ಟಫ್ ಅಂತ ಯಾವುದೂ ಅನಿಸ್ಲಿಲ್ಲ. ಈಸಿ ಅಂತ ಹೇಳ್ಬೇಕಂದ್ರೆ ಸಾಂಸ್ಕ್ರಿಟ್ ಅಂತ ಹೇಳ್ಬೋದು. ನಾನು ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್ ತೊಗೊಂಡೆ 8th ಸ್ಟ್ಯಾಂಡರ್ಡಿಗೆ ಬಂದಾಗ. ಮುಂಚೆ ಓದಿದ ಸ್ಕೂಲಲ್ಲೂ ಸಾಂಸ್ಕ್ರಿಟ್ ಇತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದನೂ, ಸೊ ಅದಕ್ಕೆ ಈಸಿ ಇತ್ತು. ನನಗೆ ಗೊತ್ತಿತ್ತು ಸಾಂಸ್ಕ್ರಿಟ್ ಈಸಿನೇ ಇರುತ್ತೆ, ಮಾರ್ಕ್ಸ್ ಸ್ಕೋರಿಂಗ್ ಅಂದರೆ ಇದು ಆರಾಮಾಗಿ ತೆಗಿಬೋದು ಮಾರ್ಕ್ಸ್, ಇದರಲ್ಲಿ 125ಕ್ಕೆ 125 ತೆಗಿಬೋದು ಅಂತ 8thಲ್ಲೇ ನಾನು ಡಿಸೈಡ್ ಮಾಡಿದ್ದೆ ಸಾಂಸ್ಕ್ರಿಟ್ ತೊಗೋಬೇಕು, ಈಸಿ ಇರುತ್ತೆ ಅಂತ. ಅದೇ ರೀತಿ ಸಾಂಸ್ಕ್ರಿಟ್ ತೊಗೊಂಡು ನೆಕ್ಸ್ಟು ಸಾಂಸ್ಕ್ರಿಟಲ್ಲೇ ಸರು PKB ಸರ್ ಅಂತ ಇದ್ದರು, ಅವರು ಎಲ್ಲ ಚೆನ್ನಾಗಿ ಗೈಡೆನ್ಸ್ ಮಾಡಿದ್ರು, ಎಲ್ಲ ಈಸಿನೇ ಇತ್ತು. ಟಫ್ ಅಂತ ಯಾವುದು ಹೇಳೋಕ್ಕಾಗಲ್ಲ. ಬಟ್ ಮ್ಯಾಥ್ಸು, ಸೈನ್ಸು, ಸೋಷಲ್ ಎಲ್ಲ ಚೆನ್ನಾಗಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದರಿಂದ ನಮಗೆ ಟಫ್ ಅಂತಲೇ ಅನಿಸ್ಲಿಲ್ಲ, ಎಲ್ಲ ಈಸಿ ಅಂತಲೇ ಅನಿಸ್ತು. ಆವಾಗ ಟೈಮಲ್ಲಿ ಆವಾಗ ಪಾಠ ಮುಗಿತಿದ್ದಂಗೆ ಅಲ್ಲಲ್ಲೇ ಓದ್ಕೊಂಡ್ರೆ ಯಾವುದು ಟಫ್ ಅಂತ ಅನಿಸಲ್ಲ. ಈಗ ಧನುಷ್ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ? ಏನಾದರೂ ಒಂದು ಗುರಿ ಇರುತ್ತೆ ಆ ಥರದ್ದೇನಾದ್ರು? ಅದೇ PCMB ತೊಗೊಂಡು ಮೆಡಿಕಲ್ ಮಾಡಿ ನೀಟ್ MBBS ಬರೀಬೇಕು ಅಂತ ಅಂದ್ಕೊಂಡ್ರೆ ಡಾಕ್ಟ್ರ್. ಈಗ ನಿನ್ನ ಜೂನಿಯರ್ಸ್ ಬರ್ತಾರೆ, ಅಂದರೆ ನಿನ್ನ ಹಿಂದೆ ಬರುವಂಥವ್ರು, 8th 9th ಇರುವಂಥವ್ರು, ನಿನ್ನ ಥರ ನಂಬರ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ, ಅಂಥವ್ರಿಗೆಲ್ಲ ಏನು ಟಿಪ್ಸ್ ಕೊಡ್ತೀವಿ?
ಅದೇ 10th ಅಂದರೆ ಏನು ಟೆನ್ಷನ್ನೇ ಮಾಡ್ಕೊಳಂಗಿಲ್ಲ. ಎಷ್ಟೋ ಜನ 10th ಅಂದರೆ ಟೆನ್ಷನ್ನು, ಸ್ಟ್ರೆಸ್ಸು ಅದು ಅಂತಾರೆ. ಏನೂ ಟೆನ್ಷನ್ ಮಾಡ್ಕೊಳಂಗಿಲ್ಲ, ಆರಾಮಾಗಿ ಬರಿಬೋದು. ಇನ್ಫ್ಯಾಕ್ಟ್ 9th 10ಥೇ ಈಸಿ ಇರೋದು. 9th ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ 10th ಫುಲ್ ಈಸಿ ಇರುತ್ತೆ. ಅದರಿಂದ ನಾವೇನು ಸ್ಟ್ರೆಸ್ ತೊಗೊಳ್ದೆ ಆರಾಮಾಗಿ ಅವತ್ತಿಂದ ಅವತ್ತೇ ಓದ್ಕೊಂಬಿಟ್ರೆ. ಮೇಯ್ನಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಒಬ್ಬೊಬ್ಬರು ಒಂದೊಂದು ಸತಿ ಬರ್ತಾರೆ ಟಾಪರ್, ಒಬ್ಬರು ಫಸ್ಟ್ ಟೆಸ್ಟಲ್ಲಿ ಟಾಪರ್ ಆದರೆ ಇನ್ನೊಬ್ಬರು ಸೆಕೆಂಡ್ ಟೆಸ್ಟ್. ಬಟ್ ಅದೇ ಒಂದು ಸತಿ ಟಾಪರ್ ಬಂದಾಗ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ. ಆ ಥರ ಇದ್ರೇ ನಮಗೆ 600 ಮೇಲೆ. ಪೇರೆಂಟ್ಸ್ ಎಲ್ಲ ಯಾವ ರೀತಿ? ಟೀಚರ್ಸು ಫುಲ್ ಹೆಲ್ಪ್ ಮಾಡ್ತಾರೆ. ಅವರೂ ಎಕ್ಸಾಮ್ ಮಂತ್ಲಿ ಮಾಡ್ತಾ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ರು. ಕಾಂಟೆಸ್ಟ್ ಅಂತ ಮಾಡಿದರು, ಟಾಪರ್ಸ್ಗಳಿಗೆ ಸಪ್ರೇಟಾಗಿ ಬ್ಯಾಚ್ ಮಾಡಿ ಅವ್ರಿಗೆ ಇನ್ನೂ ಜಾಸ್ತಿ. ರಿಸಲ್ಟ್ ಬಂದಾಗ ನಿಮ್ಮ ಪೇರೆಂಟ್ಸ್ ಮತ್ತು ಟೀಚರ್ಸ್ ಏನು? ಅವ್ರಿಗೂ ತುಂಬ ಖುಷಿಪಟ್ಟರು. ಅವರು ಅಂದ್ಕೊಂಡಿದ್ರು, ಹೋಪ್ ಇಟ್ಕೊಂಡಿದ್ರು ತೆಗಿತಾನೆ ಇವನ ಕೆಲಾಗತ್ತೆ ಅಂತ. ಬಂದ ತಕ್ಷಣವೇ ಅವ್ರಿಗೂ ಖುಷಿ ಆಯಿತು. ಫೋನೆಲ್ಲ ಮಾಡಿ ಎಲ್ಲ ಕಂಗ್ರ್ಯಾಟ್ಸ್ ಹೇಳಿ ಸ್ವೀಟ್ ಕೊಟ್ಟು ಎಲ್ಲ ಇದು. ಥ್ಯಾಂಕ್ ಯು ಧನು. ಇದಿಷ್ಟು ಧನುಷ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್ TV5 ಮೈಸೂರು.